ಮಾಡಿದ್ರು. ಮಣ್ಣಿನ ಗಣಪ ಮೂರ್ತಿಗಳೇನು ನೀರಿನಲ್ಲಿ ಕರಗಿ ಹೋದ್ವು. ಆದರೆ ಪಿಒಪಿ ಗಣೇಶ ಮೂರ್ತಿಗಳ ಸ್ಥಿತಿ ನಿಜಕ್ಕೂ ಬೇಸರ ತರಿಸುವಂತಿದೆ. ಪೂಜೆ ಮಾಡಿದ್ದೇನು, ಕುಣಿದು ಕುಪ್ಪಳಿಸಿದ್ದೇನು, ಮೆರವಣಿಗೆಯುದ್ದಕ್ಕೂ ಘೋಷಣೆ ಹಾಕ್ತಾ ಗಣಪನನ್ನ ಹೊಗಳುತ್ತಾ ಭಕ್ತರು ನೀರಿಗೆ ಬಿಟ್ಟರು. ಆದರೆ ಭಕ್ತಿ ಭಾವದ ಪೂಜೆ ಪಡೆದ ಪಿಒಪಿ ಗಣೇಶ ಮೂರ್ತಿಗಳ ಸ್ಥಿತಿ ಹೇಗಾಗಿದೆ ನೋಡಿ. ತಲೆಯೇ ಒಂದ್ ಕಡೆ, ಕೈ ಕಾಲುಗಳೇ ಒಂದ್ ಕಡೆ. ವಿಘ್ನ ವಿನಾಯಕನ ಮೂರ್ತಿಗಳೆಲ್ಲ ಭಗ್ನಗೊಂಡಿವೆ. ನಿಷೇಧದ ನಡುವೆಯೂ ಪಿಒಪಿಯಿಂದ ಮೂರ್ತಿಗಳನ್ನ ನಿರ್ಮಿಸಿ ಮಾರಾಟ ಮಾಡಿದ್ದಕ್ಕೆ ತಲೆದೋರಿರೋ ಸ್ಥಿತಿ ಇದು. ಕಲ್ಯಾಣಿಗಳ ಬಳಿ ಪಿಒಪಿ ಗಣೇಶ ಮೂರ್ತಿಗಳ ಅವಶೇಷ. ನಿಷೇಧದ ನಡುವೆ ಮಾರಾಟ, ಗಣಪನ ಭಕ್ತರ ಬೇಸರ. ಹೌದು, ನಗರದಲ್ಲಿ ಶ್ರದ್ಧಾ ಭಕ್ತಿಯಿಂದ ಗಣೇಶ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡಿದ್ರು. ಬೆಂಗಳೂರಿನಲ್ಲೇ ಮೊನ್ನೆ ತನಕ 5 ಲಕ್ಷಕ್ಕೂ ಹೆಚ್ಚು ಮೂರ್ತಿಗಳನ್ನ ವಿಸರ್ಜನೆ ಮಾಡಿದ್ರು. ಬೊಮ್ಮಸಂದ್ರ, ಹಲಸೂರು, ಹೆಬ್ಬಾಳ, ಯಡಿಯೂರು, ಸ್ಯಾಂಕಿಕೆರೆ, ದೊಡ್ಡ ಬೊಮ್ಮಸಂದ್ರ ಕೆರೆಗಳ ಕಲ್ಯಾಣಿಗಳಲ್ಲಿ ಗಣೇಶ ವಿಸರ್ಜನೆ ಮಾಡಲಾಗಿತ್ತು. ವಿಷಯ ಏನಂದ್ರೆ, ಮಣ್ಣಿನಿಂದ ನಿರ್ಮಿಸಿದ್ದ ಗಣೇಶ ಮೂರ್ತಿಗಳೆಲ್ಲ ನೀರಲ್ಲಿ ಕರಗಿವೆ. ಆದರೆ ಪಿಒಪಿ ಗಣೇಶ ಮೂರ್ತಿಗಳು ಮಾತ್ರ ನೀರಲ್ಲಿ ಕರಗದೆ ಭಗ್ನಗೊಂಡಿವೆ. ಕೆರೆಗಳಲ್ಲಿ ಕರಗದೆ ಬಿದ್ದಿದ್ದ ಮೂರ್ತಿಗಳ ಅವಶೇಷಗಳನ್ನ ಬಿಬಿಎಂಪಿ ಸಿಬ್ಬಂದಿ ಹೊರತೆಗೆದು ರಸ್ತೆ ಪಕ್ಕವೇ ಬೀಸಾಡಿದ್ದಾರೆ. ಇದು ಗಣಪನ ಭಕ್ತರಲ್ಲಿ ಬೇಸರ ಮೂಡಿಸಿದೆ. ಪಿಒಪಿ ಗಣಪತಿಗಳೆಲ್ಲ ಬಂದು ಅಲ್ಲಿ ಮುಳುಗಕ್ಕಾಗ್ಬೋದು, ಅದನ್ನ ಬಂದು ಅರ್ಧಂಬರ್ಧ ಆದ್ಮೇಲೆ ಎತ್ತಿ ಹೊರಗಡೆ ಇಟ್ಬಿಡ್ತಾರೆ. ಅದು ಚೆನ್ನಾಗಿ ಕಾಣಲ್ಲ. ಯಾಕೆ ಗೊತ್ತಾ, ನಮ್ಮ ಸಂಪ್ರದಾಯ, ಹಿಂದೂ ಸಂಪ್ರದಾಯ ಪ್ರಕಾರ ಗಣಪತಿನ ಒಂದ್ಸಲ ಬಿಟ್ಟಂದ್ರೆ ಅದರಲ್ಲಿ ನೀರಲ್ಲಿ ಮುಳುಗಿ ಅದು ಮಣ್ಣಿಗೆ ಮಣ್ಣಾಗಬೇಕು. ಬಟ್ ಇವಾಗ ಅಲ್ಲಿ ಮಣ್ಣಿಗೆ ಮಣ್ಣಾಗಕ್ಕೆ ಬಿಡ್ತಾ ಇಲ್ಲ. ಮುಖ್ಯವಾಗಿ ಅದರಲ್ಲಿ ವಿಷಭರಿತ ರಾಸಾಯನಗಳಿದೆ, ಕೆಮಿಕಲ್ಸು, ಡೇಂಜರಸ್ ಕೆಮಿಕಲ್ಸು. ಆ ಕೆಮಿಕಲ್ಸು ಜಲಮಾಲಿನ್ಯ ಆಗ್ತದೆ. ದೊಡ್ಡ ಬೊಮ್ಮಸಂದ್ರ ಕೆರೆಯ ಹೊರಗೆ, ರಸ್ತೆ ಪಕ್ಕದಲ್ಲಿ, ಕಸದ ತೊಟ್ಟಿಯಲ್ಲೆಲ್ಲ ಪಿಒಪಿ ಗಣೇಶ ಮೂರ್ತಿಗಳು ಬಿದ್ದಿವೆ. ಭಕ್ತಿ ಭಾವದಿಂದ ಪೂಜೆಯನ್ನು ಪಡೆದು ಈಗ ಕರಗದೆ ಬಿದ್ದಿರುವ ಗಣಪನ ಸ್ಥಿತಿಯೇ ಕರುಣಾಜನಕವಾಗಿದೆ. ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.